ಹೋಗೋದಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ದೇವರ ಮೊರೆ ಹೋಗಿದ್ದಾರೆ. ನಾಡದೇವಿ ಚಾಮುಂಡಿ ತಾಯಿಗೆ ಸಿಎಂ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ನೀಡಲಿದ್ದಾರೆ. 23 ದಿನಗಳಲ್ಲಿ 2ನೇ ಬಾರಿಗೆ ಚಾಮುಂಡಿ ಬೆಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯನವರ ಆಗಮನವಾಗ್ತಾ ಇದೆ. ಪತ್ನಿ ಸಲಹೆ ಮೇರೆಗೆ ದೇವಸ್ಥಾನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಿದ್ದಾರೆ. ಮೂಡ ಸಂಕಷ್ಟದಿಂದ ಪಾರು ಮಾಡಪ್ಪ ದೇವ್ರೇ ಅಂತ ಚಾಮುಂಡಿ ದೇವಿಯ ಮೊರೆ ಹೋಗ್ತಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ವಿಶೇಷ ಪೂಜೆಯಲ್ಲೂ ಕೂಡ ಅವರು ಭಾಗಿಯಾಗ್ತಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ 10 ದಿನಗಳ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಬಟ್ ಅದಾದ ಬಳಿಕವೂ ಕೂಡ ಏನು ಪರಿಸ್ಥಿತಿ ಅನ್ನೋದು ಗೊತ್ತಿಲ್ಲ. ಆ ಟೆನ್ಷನ್ನಲ್ಲೇ ಸಿಎಂ ಇದ್ದಾರೆ. ಹಾಗಾಗಿ ಆ ಟೆನ್ಷನ್, ಆ ಸಂಕಷ್ಟದಿಂದ ಪಾರು ಮಾಡಬೇಕು ಅಂತ ಚಾಮುಂಡಿ ದೇವಿಯ ಮೊರೆ ಹೋಗ್ತಿದ್ದಾರೆ. 23 ದಿನಗಳ ಗ್ಯಾಪಲ್ಲಿ ಇದು 3ನೇ ಬಾರಿ ಅವರ ಭೇಟಿ ಚಾಮುಂಡಿ ಬೆಟ್ಟಕ್ಕೆ. ವಿನೋದ್ ಅವರಿದ್ದಾರೆ. ವಿನೋದ್, ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಾಕಷ್ಟು ಮಾಹಿತಿಗಳು ಜೊತೆಗೆ ಅವರ ನನಗೆ ಈಗಲೂ ಆಶ್ಚರ್ಯ ಆಗ್ತಿರೋದು, ಸಿದ್ದರಾಮಯ್ಯನವರು ಯಾಕ್ರಿ ಸಿದ್ದರಾಮಯ್ಯನವರ ಪತ್ನಿಯವರು ಬೆಡ್ ತಗೊಳಕ್ಕಾಗಲ್ವಾ? ಎಸ್ ವಿನೋದ್, ಏನು ಲೇಟೆಸ್ಟ್ ಅಪ್ಡೇಟು? ನಿಜಕ್ಕೂ ಕೂಡ ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ, ಜಯಪ್ರಕಾಶ್, ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ, ಕಷ್ಟ ಬಂದಾಗ ನಾಡಾದಿದೇವತೆ ಚಾಮುಂಡಿ ತಾಯಿ ಅನ್ನುವಂತಹ ಸ್ಥಿತಿ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಒದಗಿರುವಂಥದ್ದು. ಭಾಳ ಪ್ರಮುಖವಾಗಿ ಸಿಎಂ ಅವರು ಅಷ್ಟಾಗಿ ದೇವಸ್ಥಾನಗಳಿಗೆ ಹೋಗೋದಿಲ್ಲ, ದೇವರ ನಂಬೋದಿಲ್ಲ ಅಂತ ಹೇಳೋದಿಲ್ಲ, ಅಷ್ಟಾಗಿ ದೇವಸ್ಥಾನಗಳಿಗೆ ಹೋಗೋದಿಲ್ಲ. ಬೇರೆ ರಾಜಕಾರಣಿಗಳು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗೋ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಷ್ಟು ದೇವರ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಭ್ಯಾಸವನ್ನು ಇಟ್ಕೊಂಡಿಲ್ಲ. ಆದರೆ ಇವತ್ತಿಗೆ ಅಂದರೆ ಅವ್ರಿಗೆ ಭಾಳ ಮಹತ್ವದ ದಿನವಾಗಿರುವಂಥದ್ದು. ಯಾಕೆಂದರೆ ಈಗಾಗಲೇ ವಿಚಾರಣೆ ಹಂತದಲ್ಲಿದೆ. ಹೈಕೋರ್ಟ್ನಲ್ಲೂ ಕೂಡ ಕಳೆದ ಮುಂದಿನ ಸೋಮವಾರಕ್ಕೆ ವಿಚಾರಣೆ ಹೋಗಿದೆ. ಎಲ್ಲೋ ಒಂದು ಕಡೆ ಸಿಎಂ ಪತಿಯವರು ಕೂಡ ಪರಮ ಭಕ್ತಿಯಾಗಿದ್ದಾರೆ ಚಾಮುಂಡಿ ತಾಯಿಗೆ. ಸೊ ಹೀಗಾಗಿಯೇ ಕಳೆದ 20 ಅಂದರೆ ಆಗಸ್ಟ್ 10ರಂದು ಕೂಡ ಏನು ಜನಾಂದೋಲನ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು. ಅದಾದ ಮಾರನೇ ದಿನವೂ ಕೂಡ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದರು. ಈಗ 23 ದಿನದ ಬಳಿಕ ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಇವತ್ತು ಸುಮಾರು ಒಂದು 10:30ಕ್ಕೆ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ಸುಮಾರು ಒಂದು 1/4 ಗಂಟೆಯಷ್ಟು ಕಾಲ ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾರೆ. ಎಲ್ಲೋ ಒಂದು ಕಡೆ ಸಿಎಂ ಅವರ ಪತ್ನಿ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ. ಜೊತೆಗೆ ಪ್ರತಿನಿತ್ಯವೂ ಕೂಡ ಕಳೆದ 15 ದಿನಗಳಿಂದ ಕೂಡ ಗಮನಿಸ್ತಾ ಹೋಗ್ತಾ ಇದ್ದಾರೆ. ಒಂದೊಂದು ಜಿಲ್ಲೆಗೆ ಹೋದ ಸಂದರ್ಭದಲ್ಲೂ ಕೂಡ ಆಯಾ ಜಿಲ್ಲೆಯ ದೇವಸ್ಥಾನಗಳಿಗೆ ಹೋಗಿ ಭೇಟಿಯನ್ನು ನೋಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯವರು ದೊಡ್ಡ ಮಟ್ಟದ ಸಂಕಷ್ಟ ಬಂದು ಒದಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು. ಈಗಾಗಲೇ ಈ ಒಂದು ಹಗರಣದಲ್ಲಿ ನಿನ್ನೆ ಈಗ ಮೂಡ ಮಾಜಿ ಆಯುಕ್ತರಾದಂತಹ ಏನು ದಿನೇಶ್ ಅವರನ್ನ ಅಮಾನತು ಮಾಡಿದ್ದಾರೆ. ಈ ಅಮಾನತನ್ನು ಮೊದಲ ದಿನವೇ ಮಾಡಿದರೆ ಈ ಪರಿಸ್ಥಿತಿ ಸಿಎಂ ಅವರು ಬರ್ತಿರ್ಲಿಲ್ಲ ಅನ್ನುವಂತಹ ಚರ್ಚೆಗಳು ಕೂಡ ಈಗ ನಡೀತಾ ಇರುವಂಥದ್ದು. 14 ಸೈಟ್ಗಳು ಒಂದು ಕಡೆ ಆದರೆ ಮೂಡ ಹಗರಣ ನಡೆದಿರುವಂಥದ್ದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ 2ನೇ ಬಾರಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರಿಗೆ ಈ ರೀತಿಯಾದಂತಹ ಸಂಕಷ್ಟ ಅವರು ಮೊದಲ ಬಾರಿ ಅನುಭವಿಸಿದೆ. ಯಾಕಂದರೆ 5 ವರ್ಷಗಳ ಕಾಲ ಸಂಪೂರ್ಣವಾಗಿ ಅಧಿಕಾರವನ್ನು ನಡೆಸಿದ್ರು, ಸಾಕಷ್ಟು ಒಳ್ಳೆಯ ಹೆಸರು ಕೂಡ ಪಡೆದುಕೊಂಡಿದ್ರು. 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಎಲ್ಲ ಒಂದು ಕಡೆ ಆರಂಭದಲ್ಲೇ ಸಾಕಷ್ಟು ವಿಘ್ನಗಳು ಬರ್ತಾ ಇದೆ. ಸೊ ಹೀಗಾಗಿ ಚಾಮುಂಡಿ ತಾಯಿಗೆ ಒಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದಿನ ತಿಂಗಳು ದಸರಾ ಕೂಡ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಚಾಮುಂಡಿ ತಾಯಿ ಯಾವ ರೀತಿಯಾಗಿ ಭಕ್ತರಿಗೆ ಎಲ್ರಿಗೂ ಕೂಡ ಕೇಳಿದೆಲ್ಲವರು ಕೊಡುವಂತಹ ಚಾಮುಂಡಿ ತಾಯಿ ಸಿಎಂ ಅವ್ರಿಗೆ ಯಾವ ರೀತಿಯಾದಂತಹ ವರವನ್ನು ಕೊಡುತ್ತೆ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗುತ್ತೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇದರ ಜೊತೆಗೆ ಇಲ್ಲಿ ನಮ್ಮ ಪ್ರೋಗ್ರಾಮ್ ನೋಡ್ಕೋತಾರಲ್ಲ ಪ್ರವೀಣ್ ಸರ್ ಒಮ್ಮೆ ಹೇಳ್ತಾ ಇದ್ರು, ಈ ಹಿಂದೆ ಸಿದ್ದರಾಮಯ್ಯನವರು ಅಂದರೆ ಕಾಂಗ್ರೆಸ್ಗೆ ಬಂದಿರೋ ಟೈಮ್ ಇರಬೇಕು, ಭಾಳ ಕಷ್ಟ ಇತ್ತು ಗೆಲ್ಲೋದು ಅಂತ ಹೇಳುವಾಗ ಇವರು ನರಸಿಂಹರಾಜ ಒಡೆಯರವರು ಒಂದು ಲಿಂಬೆಹಣ್ಣು ತಂದು ಕೊಟ್ಟರಂತೆ ಇವರಿಗೆ. ಯಾಕೆ ಅಂತ ಕೇಳಿದಾಗ ನಾನು ಇಡೀ ಕೋರ್ಟಲ್ಲಿ ಲಿಂಬೆಹಣ್ಣು ಇಟ್ಕೊಂಡು ಗೆದ್ದಿದ್ದೀನಿ, ನೀನು ಇಟ್ಕೊ ಅಂತ ಹೇಳಿ ಕೊಟ್ಟಿದ್ರಂತೆ. ಅಂದರೆ ಒಂದು 240-52 ಓಟ್ಗಳಲ್ಲಿ ಏನೋ ಗೆದ್ರಲ್ಲೋ ಆ ಸಂದರ್ಭದಲ್ಲಿ. ಸೊ ಹಾಗಾಗಿ ನಾಡದೇವತೆ ಅಂತ ಹೇಳುವಾಗ ನಮಗೆ ವಿಶೇಷವಾಗಿ ಒಂದು ಭಕ್ತಿ ಇದ್ದೇ ಇರುತ್ತೆ. ಆಮೇಲೆ ಸಿದ್ದರಾಮಯ್ಯನವರೇನು ಈಗ ಅವರ ಟೀಕೆ ಟಿಪ್ಪಣಿಗಳು 1000 ಇರ್ಬೋದು ಅವ್ರ ಬಗ್ಗೆ, ಅದು ರಾಜಕೀಯ. ಅವ್ರು ಯಾವತ್ತೂ ನಾನು ಯಾವುದಕ್ಕೆ ವಿರೋಧಿ ಅಲ್ಲಪ್ಪ ಅಂತ ಹೇಳ್ತಾರೆ ಅವರು. ಆದರೆ ಪತ್ನಿಗೆ ಹೋಲಿಸ್ಕೊಂಡ್ರೆ ಮಾತ್ರ ಅವರ ಪತ್ನಿ ಅಂತ ದೇವಸ್ಥಾನದಲ್ಲೇ ಇರೋದು ಮ್ಯಾಕ್ಸಿಮಮ್. ಕೆಲವೊಮ್ಮೆ ಭಾಳ ವಿಶೇಷತೆ ಇರುತ್ತೆ. ಈಗ ಇವರು ಯಾರು ದೇವಸ್ಥಾನಕ್ಕೆ ಹೋಗೋದಕ್ಕೇನು ವಿರೋಧ ಇಲ್ಲ. ಇನ್ನು ಕೆಲವರು ಇರ್ತಾರೆ ನೋಡಿ, ಈ ಸ್ಟಾಲಿನ್ ಇದ್ದಾರಲ್ಲ, ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಮಗ, ಇವರೆಲ್ಲ ಎಕ್ಕದಮ್ ಅವರ ಕರುಣಾನಿಧಿ, ಇವರೆಲ್ಲ ದೇವರನ್ನ ನಂಬದೇ ಇಲ್ಲ.
ಅದಕ್ಕೆ ತಾನೇ ಅವ್ರು ಸನಾತನ ಧರ್ಮದ ಬಗ್ಗೆ. ಆದರೆ ನಿಮಗೆ ಮಜಾ ಏನು ಗೊತ್ತಾ, ಅವರ ಪತ್ನಿ ಇದಾರಲ್ಲ, ಸ್ಟಾಲಿನ್ ಪತ್ನಿ, ಅವರು ಗುರುವಾಯೂರಿಗೆ ಚಿನ್ನದ ಕಿರೀಟ ಎಲ್ಲ ಕೊಡ್ತಾ ಇರ್ತಾರೆ. ಮನೇಲಿ ಹೆಣ್ಮಕ್ಳು ದೈವ ಭಕ್ತರು. ಆಮೇಲೆ ನೀವು ಜನಗಳನ್ನ ಹೇಳ್ಬೋದೇ ಹಂಗ್ ಮಾಡಂಗಿಲ್ಲ ಹಿಂಗ್ ಮಾಡಂಗಿಲ್ಲ, ಮನೆಯವ್ರದ್ದು ನಡೆಯಲ್ಲ ಅಲ್ವಾ? ಈಗ ನಿಮ್ ಗಂಡ ಹೇಳಿದ ನೀವು ಕೇಳ್ತೀರಾ? ಇಲ್ಲೂ ಅಲ್ಲ. ನಾವು ಹೇಳಿದ್ರೆ ನಮ್ಮ ಮನೆಯವ್ರು ಕೇಳ್ತಾರಾ? ಇಲ್ಲೂ ಅಲ್ಲ. ಹಂಗೇನೆ. ಓಕೆ, ಈಗೊಂದು ತಲೆ ಮೇಲೆ ಪ್ರಾಸಿಕ್ಯೂಷನ್ ತೂಕುಗತ್ತಿ ನೇತಾಡ್ತಾ ಇದೆ. ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಹರಸಾಹಸ ಪಡ್ತಿದ್ದಾರೆ. ಇದರ ನಡುವೆ ರಾಜ್ಯಪಾಲರ ನಡೆ ಭಾರಿ ಕುತೂಹಲ ಹೆಚ್ಚು ಮಾಡ್ತಾ ಇದೆ. ಕಾರಣ ಏನು? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರ ವರ್ಸಸ್ ರಾಜ್ಯಪಾಲರ ನಡುವೆ ಸಂಘರ್ಷ. ಮತ್ತಷ್ಟು ಪ್ರಾಸಿಕ್ಯೂಷನ್ಗೆ ಅಸ್ತು ಅಂತಾರ ಗವರ್ನರ್. ಕಳೆದ 1 ತಿಂಗಳಿನಿಂದ ಕರ್ನಾಟಕದಲ್ಲಿ ಪ್ರಾಸಿಕ್ಯೂಷನ್ ಮಹಾಸಮರವೇ ನಡೆಯುತ್ತಿದೆ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಸಂಚಲನವನ್ನೇ ಎಬ್ಬಿಸಿದ್ರು. ಈ ಪ್ರಕರಣ ಈಗ ಹೈಕೋರ್ಟ್ ಅಂಗಳದಲ್ಲಿದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಕೇಸ್ ಬಳಿಕ ಬೇರೆ ಕೇಸ್ಗಳತ್ತ ಗವರ್ನರ್ ಚಿತ್ತ ಇದೆ ಎನ್ನಲಾಗ್ತಾ ಇದೆ. ಇಬ್ಬರು ಪ್ರಮುಖ ಸಚಿವರ ಮೇಲಿನ ದೂರಿಗೆ ವರದಿ ಕೇಳಿರುವ ಗವರ್ನರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ವಿವರಣೆ ಕೊಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಎರಡು ಪ್ರಮುಖ ದೂರುಗಳ ಮೇಲೆ ಗವರ್ನರ್ ವರದಿ ಕೇಳಿದ್ದಾರೆ. ರಾಜ್ಯಪಾಲರ ಈ ನಡೆಯಿಂದ ಇಬ್ಬರು ಸಚಿವರಿಗೆ ಸಂಕಷ್ಟ ಶುರುವಾಗುವ ಆತಂಕ ಹೆಚ್ಚಾಗಿದೆ. ಸಚಿವರಾದ ಎಂಬಿ ಪಾಟೀಲ್ ಹಾಗೂ ಪ್ರಿಯಾಂಕ್ ಖರ್ಗೆಗೆ ಸಂಕಷ್ಟದ ಸಾಧ್ಯತೆ ಇದೆ. ಕೆಐಡಿಬಿಯ ಸಿಎ ಸೈಟು ಹಂಚಿಕೆ ವಿಚಾರವಾಗಿ ಸಂಕಷ್ಟ ಶುರುವಾಗಿದೆ. ಸಿಎಎಸ್ ಮಾಹಿತಿ ಕೊಟ್ಟ ಬಳಿಕ ಗವರ್ನರ್ ನಡೆ ಕುತೂಹಲ ಮೂಡಿಸಿದೆ. ಈ ಪ್ರಕರಣದಲ್ಲಿಯೂ ಸಿದ್ದರಾಮಯ್ಯ ಕೇಸ್ ಸೂತ್ರ ಅನುಸರಿಸುತ್ತಾರಾ ಗವರ್ನರ್ ಅಂತ ಕಾದ್ ನೋಡಬೇಕು. ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯಪಾಲರು ಒಂಥರ ಅಡಕತ್ರಿಯಲ್ಲಿ ಸಿಲ್ಕಾಕೊಂಡ್ಬಿಟ್ಟಿದ್ದಾರೆ ಅಂತ, ಒಂದ್ರ ಮೇಲೆ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಲೇಬೇಕು ಅಂತ ಒತ್ತಡ. ಬೇರೆ ಬೇರೆ ರೀತಿ ಒತ್ತಡಗಳಿರುತ್ತೆ. ಒಂದು ಬಟ್ ಅದು ಯಾವ್ದ್ರ ಕ್ಲಾರಿಟಿ ಗೊತ್ತಿಲ್ಲ. ಇವತ್ತು ವೀಕ್ಷಕರ, ಇವತ್ತು ಫುಲ್ ಡೇ ನಿಮಗೆ ಚಾರ್ಜ್ ಶೀಟ್ ಸಲ್ಲಿಕೆ ಏನಾಗ್ತಾ ಇದೆ, ಯಾವೆಲ್ಲ ಪ್ಲೇಸ್ ಇಂದ, ಅದು ಶೆಡ್ ಇರ್ಬೋದು, ಪಟ್ಟಣಗೆರೆ ಶೆಡ್ ಇರ್ಬೋದು, ಆಮೇಲೆ ದರ್ಶನ್ ಮನೆ ಇರ್ಬೋದು, ಪವಿತ್ರ ಗೌಡ ಮನೆ ಇರ್ಬೋದು, ಆಮೇಲೆ ಹೋಟೆಲ್ ಇರ್ಬೋದು, ಎಲ್ಲ ಕಡೆಯಿಂದ ನಿಮಗೆ ನೇರ ಪ್ರಸಾರದಲ್ಲಿ ನಾವು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ. ಘಟನೆಯ ರೀಕ್ರಿಯೇಟ್ ಆಗುತ್ತೆ ಎಲ್ಲವೂ ಕೂಡ, ಯಾಕೆ ಏನು ಅಂತ. ಆಮೇಲೆ ಜೊತೆಗೆ ಈ ಚಾಮುಂಡಿ ಬೆಟ್ಟದಿಂದ ಕೂಡ ಲೈವ್ ಕೊಡ್ತೀವಿ ಈಗ 10 ಗಂಟೆಗೆ. ಎಲ್ಲವೂ ನೋಡ್ತಾ ಇರಿ. ಆಮೇಲೆ ನಮ್ಮ ಡಿಜಿಟಲಲ್ಲಿ ಕೂಡ ನಿರಂತರವಾಗಿ ನಾವು ಇದರ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ. ಇದು ಈ ದಿನದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಅದಕ್ಕಿಂತ ಮೊದಲು ಒಂದು ಸುದ್ದಿ ಬಂದಿದೆ. ರಾಜು ಕಾಗೆಗೆ ಸಂಬಂಧಪಟ್ಟ ಸುದ್ದಿ. ರಾಜು ಕಾಗೆ, ಕಾಗವಾಡ MLA, ನನ್ನ ವಿಷಯಕ್ಕೆ ಬಂದರೆ ಬಟ್ಟೆ ಬಿಚ್ಚಿಸಿ ಬೆತ್ತಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾತಿನ ಬರದಲ್ಲಿ ನಾಲಿಗೆ ಹಾರಿಬಿಟ್ಟ